ಅಧ್ಯಾಯ 4 ಕರ್ಮ ಬ್ರಹ್ಮಾರ್ಪಣ ಯೋಗ. ಯೋಗದ ಇತಿಹಾಸ ಮತ್ತು ಪುನರ್ಜನ್ಮದ ರಹಸ್ಯ. ಈ ಅಧ್ಯಾಯದ ಆರಂಭದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಈ ಕರ್ಮಯೋಗವನ್ನು ತಾನು ಹಿಂದೆ ಸೂರ್ಯನಿಗೆ ಹೇಳಿದ್ದೆ ಎಂದು ಹೇಳುತ್ತಾನೆ. ಸೂರ್ಯನು ಇದನ್ನು ಮನುವಿಗೆ ಮತ್ತು ಮನುವು ಇದನ್ನು ಇಕ್ಷ್ವಾಕುವಿಗೆ ಹೇಳಿದನು. ಈ ರೀತಿ ಪರಂಪರಾನುಗತವಾಗಿ ಈ ಯೋಗವು ಅನೇಕ ರಾಜರ್ಷಿಗಳಿಗೆ ತಿಳಿದಿತ್ತು. ಆದರೆ ಕಾಲಕ್ರಮೇಣ ಈ ಯೋಗವು ನಷ್ಟವಾದ ಕಾರಣ ಶ್ರೀಕೃಷ್ಣನು ಅದನ್ನು ಮತ್ತೆ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ನಿನಗೆ ಮತ್ತು ನನಗೆ ಅನೇಕ ಜನ್ಮಗಳು ಆಗಿವೆ. ಅವು ನಿನಗೆ ತಿಳಿದಿಲ್ಲ, ಆದರೆ ನನಗೆ ತಿಳಿದಿದೆ. ಈ ಹೇಳಿಕೆಯಿಂದ ಪುನರ್ಜನ್ಮದ ಪ್ರಶ್ನೆ ಉದ್ಭವಿಸುತ್ತದೆ ಮತ್ತು ಶ್ರೀಕೃಷ್ಣನು ಅದರ ರಹಸ್ಯವನ್ನು ಸ್ಪಷ್ಟಪಡಿಸುತ್ತಾನೆ. ಯಾವಾಗಲೆಲ್ಲ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಮತ್ತು ಅಧರ್ಮವು ಬೆಳೆಯುತ್ತದೆಯೋ ಆಗೆಲ್ಲ, ಓ ಅರ್ಜುನ, ನಾನು ನನ್ನ ಸ್ವರೂಪವನ್ನು ಸೃಷ್ಟಿಸಿಕೊಳ್ಳುತ್ತೇನೆ, ಅಂದರೆ ಅವತಾರವನ್ನು ತಾಳುತ್ತೇನೆ. ಸಜ್ಜನರನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ನಾಶ ಮಾಡಲು, ಹಾಗೆಯೇ ಧರ್ಮವನ್ನು ಸರಿಯಾಗಿ ಸ್ಥಾಪಿಸಲು ನಾನು ಪ್ರತಿ ಯುಗದಲ್ಲಿ ಪ್ರಕಟಗೊಳ್ಳುತ್ತೇನೆ. ಶ್ರೀಕೃಷ್ಣನು ಮುಂದೆ ಹೇಳುತ್ತಾನೆ, ತಾನು ಪ್ರತಿ ಯುಗದಲ್ಲಿ ಜನ್ಮ ತಾಳಿದರೂ ಕರ್ಮಗಳನ್ನು ಮಾಡುತ್ತೇನೆ, ಆದರೆ ಆ ಕರ್ಮಗಳು ನನಗೆ ಅಂಟುವುದಿಲ್ಲ. ಈ ರೀತಿಯಾಗಿ ನನ್ನ ಜನ್ಮ ಮತ್ತು ಕರ್ಮಗಳ ರಹಸ್ಯವನ್ನು ತಿಳಿದುಕೊಳ್ಳುವವನು ನನ್ನನ್ನೇ ತಲುಪುತ್ತಾನೆ, ಮೋಕ್ಷವನ್ನು ಪಡೆಯುತ್ತಾನೆ. ಸೋಹಂ ಬ್ರಹ್ಮಾರ್ಪಣ. ಕರ್ಮ ಬಂಧನದಿಂದ ಮುಕ್ತರಾಗಲು, ಅಂದರೆ ಕರ್ಮಗಳ ಲೇಪವಾಗದಿರಲು ಅಥವಾ ಬಂಧನ ಉಂಟಾಗದಿರಲು, ಸ್ತ್ರೀ ಪುರುಷರು ಕರ್ಮ ಮಾಡುವಾಗ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಳ್ಳಬೇಕು ಎಂದು ಇಲ್ಲಿ ತಿಳಿಸಲಾಗಿದೆ. ಕರ್ಮ ಮಾಡುವಾಗ ಫಲದ ಇಚ್ಛೆಯನ್ನು ಇಡಬಾರದು. ಮಾಡಿದ ಕರ್ಮವನ್ನು ಸೋಹಂ ಬ್ರಹ್ಮಾರ್ಪಣ ಎಂಬ ಬುದ್ಧಿಯಿಂದ ಅರ್ಪಿಸಬೇಕು. ಸೋಹಂ ಎಂದರೆ ಅವನು ನಾನೇ ಅಥವಾ ನಾನು ಬ್ರಹ್ಮ. ಬ್ರಹ್ಮಾರ್ಪಣ ಎಂದರೆ ಪರಮಾತ್ಮನಲ್ಲಿ ಅರ್ಪಿಸುವುದು. ಅಂದರೆ ನಾನು ಬ್ರಹ್ಮ ಎಂಬ ಜ್ಞಾನದಿಂದ ಕೂಡಿ ಮಾಡಿದ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಸೋಹಂ ಯೋಗದಿಂದ ಕೂಡಿದ ಜ್ಞಾನಿಗಳಾದ ಸ್ತ್ರೀ ಪುರುಷರು ಕರ್ಮಗಳನ್ನು ಮಾಡಿದರೂ ಅವುಗಳಿಂದ ಬಂಧಿತರಾಗುವುದಿಲ್ಲ. ಕರ್ಮಗಳು ಅವರನ್ನು ಬಾಧಿಸುವುದಿಲ್ಲ, ಏಕೆಂದರೆ ಅವರು ಕರ್ಮಗಳನ್ನು ತ್ಯಜಿಸುವುದಿಲ್ಲ. ಬದಲಿಗೆ ಕರ್ಮದ ಫಲವನ್ನು ಮತ್ತು ಕರ್ತೃತ್ವದ ಭಾವನೆಯನ್ನು ತ್ಯಜಿಸುತ್ತಾರೆ. ಸೋಹಂ ಎಂಬ ಪರಮಾತ್ಮನ ಜ್ಞಾನದಂತಹ ಪವಿತ್ರ ಜ್ಞಾನ ಬೇರೊಂದಿಲ್ಲ. ಎಲ್ಲಾ ಕರ್ಮಗಳು ಕೊನೆಯಲ್ಲಿ ಜ್ಞಾನದಲ್ಲಿಯೇ ಲೀನವಾಗುತ್ತವೆ. ಆದ್ದರಿಂದ ಓ ಅರ್ಜುನ, ನೀನು ಇಂದ್ರಿಯಗಳ ಮೇಲೆ ವಿಜಯ ಸಾಧಿಸಿ ಸೋಹಂ ಪರಮಾತ್ಮನ ಈ ಶ್ರೇಷ್ಠ ಜ್ಞಾನವನ್ನು ಸಂಪಾದಿಸು ಮತ್ತು ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಸೋಹಂ ಬ್ರಹ್ಮಾರ್ಪಣ ಎಂದು ಅರ್ಪಿಸು. ಈ ಅಧ್ಯಾಯದಲ್ಲಿ ಕರ್ಮದ ಬಂಧನವನ್ನು ತಪ್ಪಿಸಲು ಜ್ಞಾನಿಗಳಾಗಿ ನಿಷ್ಕಾಮ ಬುದ್ಧಿಯಿಂದ ಕರ್ಮಗಳನ್ನು ಮಾಡಬೇಕು ಮತ್ತು ಆ ಕರ್ಮಗಳನ್ನು ಸೋಹಂ ಬ್ರಹ್ಮಾರ್ಪಣ ಎಂದು ಪರಮಾತ್ಮನಿಗೆ ಅರ್ಪಿಸಬೇಕು ಎಂದು ವಿವರಿಸಲಾಗಿದೆ. ಆದ್ದರಿಂದ ಈ ಅಧ್ಯಾಯಕ್ಕೆ ಕರ್ಮ ಬ್ರಹ್ಮಾರ್ಪಣ ಯೋಗ ಎಂದು ಹೆಸರಿಸಲಾಗಿದೆ. ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಧರ್ಮದ ರಕ್ಷಣೆ, ದುಷ್ಟರ ನಾಶ ಮತ್ತು ಧರ್ಮದ ಸ್ಥಾಪನೆಗಾಗಿ ಅವತಾರ ತಾಳುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಕರ್ಮಗಳ ಬಂಧನದಿಂದ ಮುಕ್ತಿ ಪಡೆಯಲು ಕರ್ಮಫಲದ ಆಸಕ್ತಿಯನ್ನು ಬಿಟ್ಟು ಮತ್ತು ನಾನು ಬ್ರಹ್ಮ ಎಂಬ ಜ್ಞಾನದಿಂದ ಕೂಡಿ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಕರ್म ब्रह्मार्पण ಎಂಬುದು ಮುಖ್ಯ ಸಿದ್ಧಾಂತವಾಗಿದೆ. अध्याय 4 कर्म ब्रह्मार्पण योग. योगाचा इतिहास आणि पुनर्जन्माचे रहस्य. या अध्यायाच्या सुरुवातीला भगवान श्रीकृष्ण अर्जुनाला सांगतात की हा कर्मयोग त्यांनी पूर्वी सूर्याला सांगितला होता. सूर्याने मनुला आणि मनुने तो इक्ष्वाकुला सांगितला. अशा प्रकारे परंपरेने तो योग अनेक राजर्षींना ज्ञात होता. परंतु कालांतराने तो योग नष्ट झाल्यामुळे श्रीकृष्ण तो पुन्हा अर्जुनाला सांगत आहेत. श्रीकृष्ण अर्जुनाला म्हणतात, अर्जुना, तुझे आणि माझे अनेक जन्म झाले आहेत. ते तू जाणत नाहीस, पण मी जाणतो. या विधानामुळे पुनर्जन्माचा प्रश्न उत्पन्न होतो आणि श्रीकृष्ण त्याचे रहस्य स्पष्ट करतात. ज्या ज्यावेळी धर्माची हानी होते आणि अधर्माची वाढ होते त्या त्यावेळी हे अर्जुना, मी स्वतःला माझे स्वरूप निर्माण करतो, म्हणजेच अवतार घेतो. सज्जनांचे रक्षण करण्यासाठी आणि दुष्टांचा नाश करण्यासाठी तसेच धर्माची योग्य प्रकारे स्थापना करण्यासाठी मी प्रत्येक युगात प्रकट होत असतो. श्रीकृष्ण पुढे सांगतात की ते प्रत्येक युगात जन्म घेतात आणि कर्मे करतात, पण त्यांना कर्म चिकटत नाही. अशा प्रकारे माझ्या जन्माचे व कर्माचे रहस्य जो जाणतो तो मलाच येऊन मिळतो, मोक्ष प्राप्त करतो. सोहम ब्रह्मार्पण. कर्म बंधनातून मुक्त होण्यासाठी, म्हणजेच कर्माचे लेप लागू नये किंवा बंधन प्राप्त होऊ नये म्हणून स्त्री पुरुषांनी कर्म करताना कोणती दृष्टी ठेवावी हे सांगितले आहे. कर्म करताना फळाची इच्छा ठेवू नये. केलेले कर्म सोहम ब्रह्मार्पण या बुद्धीने अर्पण केले पाहिजे. सोहम म्हणजे तो मीच आहे किंवा मी ब्रह्म आहे. ब्रह्मार्पण म्हणजे ब्रह्मामध्ये परमात्म्यामध्ये अर्पण करणे. म्हणजेच मी ब्रह्म आहे या ज्ञानाने युक्त होऊन केलेले सर्व कर्म परमात्म्याला अर्पण करावे. सोहम योगाने युक्त असलेले ज्ञानी स्त्री पुरुष कर्म करूनही कर्माने बांधले जात नाहीत. कर्म त्यांना बाधत नाहीत, कारण ते कर्माचा त्याग करत नाहीत.
तर ते कर्माच्या फळाचा आणि कर्तेपणाचा त्याग करतात. सोह या परमात्म्याच्या ज्ञानासारखे पवित्र ज्ञान दुसरे नाही. सर्व कर्मे अंतिमतः ज्ञानामध्येच लय पावतात. म्हणून हे अर्जुना, तू इंद्रियांवर विजय मिळवून सोहम परमात्म्याचे हे श्रेष्ठ ज्ञान संपादन कर आणि सर्व कर्मे परमात्म्याला सोहम ब्रह्मार्पण म्हणून अर्पण कर. या अध्यायामध्ये कर्माचे बंधन टाळण्यासाठी ज्ञानी होऊन निष्काम बुद्धीने कर्मे करावी आणि ती कर्मे सोहम ब्रह्मार्पण म्हणून परमात्म्याला अर्पण करावीत असे विवेचन आहे. त्यामुळे या अध्यायाला कर्म ब्रह्मार्पण योग असे नाव दिले आहे. या अध्यायात भगवान श्रीकृष्ण धर्माचे रक्षण, दुष्टांचा नाश आणि धर्माची स्थापना यासाठी अवतार घेतात हे सांगतात. तसेच कर्माच्या बंधनातून मुक्ती मिळवण्यासाठी कर्मफळाची आसक्ती सोडून आणि मी ब्रह्म आहे या ज्ञानाने युक्त होऊन सर्व कर्मे परमात्म्याला अर्पण करावी लागतात. कर्म ब्रह्मार्पण हा मुख्य सिद्धांत समजावून सांगितला आहे.